ಅಮರೇಶ್ ಅಮರೇಶ್ ಬನ್ನಿ ಸರ್. ಅಮರೇಶ್ ಇನ್ನೂ ಫ್ಯಾಕ್ಟರಿಯಿಂದ ಬಂದಿಲ್ಲ, ಅಷ್ಟರಲ್ಲೇ ಬರಬಹುದು. ತಂಗಿ, ಶ್ರೀಮಂತರ ಕೈಗೆ ರಾಖಿ ಕಟ್ಟಮ್ಮ. ಬೇಡಿ ಮಿಸ್ಟರ್ ಫ್ರಾಂಕಿ, ನಾನು ರಕ್ಷಾ ಬಂಧನ ಹೆಂಗಳೆಯರಿಂದ ಎಂದೂ ಕಟ್ಟಿಸಿಕೊಂಡಿಲ್ಲ. ತಾವಾದಷ್ಟು ಮಿಲ್ಲಿಗೆ ಬಂದು ಬಿಡಿ. ಆಗಲಿ ಸರ್. ಕೆಲಸ ನೆನೆಸೋದು ಫ್ರಾಂಕಿ, ಸ್ವಲ್ಪ ಮುಂಚಿತವಾಗಿ ಬಂದರೆ ಶಿಪ್ಮ ಗರ್ಜನಂತೆ ಮಾಡುತ್ತಾನೆ ಮಿಲ್ ಮ್ಯಾನೇಜರ್ ಆಶಯ. ಆ ಮ್ಯಾನೇಜರ್ ಸ್ವಭಾವನೆ ಅಂತದ್ದು. ಹಬ್ಬ ಹುಣ್ಣಿಮೆ ಯಾವುದು ಗೊತ್ತೇ ಆಗುದಿಲ್ಲ ಅವರಿಗೆ. ಯಾಕಮ್ಮ ತಂಗಿ, ಆ ಒಬ್ಬ ಮ್ಯಾನೇಜರ್ ಮಾಡಿದ ತಪ್ಪಿಗೆ ಎಲ್ಲಾ ಮ್ಯಾನೇಜರ್ಗೂ ಮಂಗಳಾರತಿ ಎತ್ತುವಲ್ಲಮ್ಮ. ಓಹೋ, ಹೌದಲ್ವೇ? ನೀನು ಕೂಡ ಮ್ಯಾನೇಜರ್ ಇಲ್ವೇ ಅಣ್ಣ? ಐ ಆಮ್ ಸಾರಿ ಬ್ರದರ್, ನಾನ್ ಮರ್ತೇ ಬಿಟ್ಟಿದ್ದೆ. ಅಲ್ಲಮ್ಮ ಸುನೀತಾ, ನೀನು ನನಗೆ ರಾಖಿ ಕಟ್ಟುವುದಿಲ್ಲೇನಮ್ಮ? ಅಣ್ಣ, ನಾನಾಗ್ಲೇ ತಯಾರಿ ಮಾಡ್ಕೊಂಡು ನಿನ್ನ ದಾರಿನೇ ಕಾಯ್ತಾ ಇದ್ದೆ. ನೀನೇ ಬರೋದಕ್ಕೆ ತಡ ಮಾಡ್ಬಿಟ್ಟೆ. ಬಾ. ನನಗೆ ಕಾಣಿಕೆ ಕೊಡು. ಕಾಣಿಕೆ? ತಂಗಿ, ಇವತ್ತಿಲ್ಲಮ್ಮ. ಈ ಹಾಳಾದ ಹಬ್ಬ 15ನೇ ತಾರೀಕಿಗೆ ಬರಬೇಕೆ? 1ನೇ ತಾರೀಕಿಗೆ ಬಂದಿದ್ದರೆ ಏನಾಗತ್ತಿತ್ತು? ನೋಡು, ಅದೆಲ್ಲ ನನಗೆ ಗೊತ್ತಿಲ್ಲ. ನಾನಿಗೆ ರಾಗಿ ಕಟ್ಟಿದ್ದೀನಿ ತಾನೆ, ನೀ ಕಾಣಿಕೆನ ಕೊಡ್ಲೇಬೇಕು. ಅಲ್ಲಿ ನೋಡು, ಫ್ರಾಂಕಿ ಬ್ರದರ್ ನನಗೋಸ್ಕರ ಒಳ್ಳೆ ಸೀರೆ ತಂದಿದ್ದಾನೆ, ನೀನು ಕೊಡು. ಅವನು ದೊಡ್ಡ ಮಿಲ್ಲಿನ ಮ್ಯಾನೇಜರ್ ಅಮ್ಮ. ತಿಂಗಳೊಂದಿಗೆ 50,000 ರೂಪಾಯಿ ಸಂಬಳ ತರನ ಯೋಗ್ಯತೆ ಕೇವಲ 10,000 ರೂಪಾಯಿದವನಿಗೆ ಹೇಗೆ ಬಂದಿತ್ತಮ್ಮ? ಸಾಕು ನಿಲ್ಲಿಸು ನಿನ್ನ ಜಾಣ್ತಾದ ಮಾತನ್ನು. ಇನ್ನೊಂದು ಸಲ ಮಾತನಾಡಬೇಡ. ನನ್ನ ನಿನ್ನ ಯೋಗ್ಯತೆಯನ್ನು ಅನ್ನದಿಂದ ಅಳೆಯುವುದಾದರೆ ಪಕ್ಕವಿಲ್ಲದ ಅಕ್ಕಿ ಆಕಾಶಕ್ಕೆ ಮುದ್ದು ಕೊಡಲು ಪ್ರಯತ್ನಿಸಿದಂತೆ ನಿನ್ನ ಯೋಗ್ಯತೆ ನನಗೆ ಬರಬೇಕಾದರೆ ನಾನು 10 ಸಲ ಹುಟ್ಟಿ ಬರಬೇಕು. ಈ ಆನಂದದ ಸಮಯದಲ್ಲಿ ಆ ವಿಷಯ ಬೇಡ. ಮೊದಲು ತಂಗಿ ಕಾಣಿಕೆ ನೀಡಿ ಆಶೀರ್ವದಿಸು. ತೆಗೆದು ಫ್ರಾಂಕಿ, ಈ ಹಣ ತಂಗಿ, ಕಾಣಿಕೆ ನೀಡಿದ ಅಣ್ಣಂದರಿಗೆ ಸಿಹಿ ಊಟ ಇದೆಯೋ ಇಲ್ಲಮ್ಮ? ಯಾಕಿಲ್ಲ ಅಣ್ಣ, ಇವತ್ತು ರಕ್ಷಾ ಬಂಧನ ಅಂತ ನಾನು ಸಿಹಿ ಅಡಿಗೆ ಮಾಡಿದ್ದೀನಿ. ಪೂರಿ, ಚಿತ್ರಾನ್ನ, ಎಳ್ಳು ಮೊಸರು ಸಾಕ.